ನಾನು ಹುಲಿಯನ್ನ ತಿನ್ನಲು ಬಯಸಿ ಪರಸ್ಪರ ಹೊಂಚುತ್ತಾ ನಿಲ್ಲುತ್ತೇವೆ. ಆದರೆ ಗೆದ್ದವನು ನಾನೇ ಎಂದು ತಿಳಿದು ಹುಲಿಯ ಹಿಡಿದು ಅರ್ಧ ತಿಂದಾಗ ಒಂದು ಕ್ಷಣ ಯೋಚನೆಗೆ ನಿಲ್ಲುತ್ತೇನೆ. ಯಾಕೆಂದರೆ ನಾನು ಬುದ್ಧಿಜೀವಿ. ಅಷ್ಟರಲ್ಲಿ ಮೈಮರೆತ ನನ್ನನ್ನು ಹುಲಿಯೇ ತಿಂದು ಮುಗಿಸಿರುತ್ತದೆ. ಅರೇ ಸರ್, ನೀವು ಏನು ಅಪರೂಪ ಸರ್, ನೀವು ನೋಡೋದು. ಬನ್ನಿ ಸರ್, ದಯವಿಟ್ಟು ಕೂತ್ಕೊಳ್ಳಿ ಸರ್. ಅಲ್ಲಪ್ಪ, ಹೊರಗಡೆ ಎಲೆಕ್ಷನ್ ಕೌಂಟಿಂಗ್ ನಡೀತಾ ಇದೆ, ಜನಗಳಲ್ಲಿ ಎಷ್ಟೊಂದು ಆತಂಕ ಇದೆ. ನೀವು ನೋಡಿದ್ರೆ ಇಲ್ಲಿ ಆರಾಮಾಗಿ ಪದ್ಯ ಓದ್ತಾ ಇದ್ದೀರಿ. ಒಳ್ಳೆ ಕವಿಗಳು. ರಾಜಕೀಯ ನಮ್ಮಂತವ್ರು ಯಾಕೆ ಬಿಡಿ ಸರ್? ಅದು ಸರಿನೇ. ಯಾರು ನೀವು? ಎಷ್ಟೇ ಆದ್ರೂ ಕವಿಗಳಲ್ವೇ? ಇಲ್ಲಿ ಮನೆಯವರು ಕಾಣಿಸ್ತಿಲ್ಲ. ಆಫೀಸ್ ಹೋಗಿದ್ದಾರೆ ಸರ್. ಸರ್, ಕೌಂಟಿಂಗ್ ನಡೆಯುವಾಗ ನೀವು ನಮ್ಮನೆ ಬಂದಿದ್ದೀರಾ? ಏನಾದ್ರು ಕೆಲಸ ಇದೆ ಸರ್? ಇಲ್ಲಪ್ಪ, ಈ ಹಾಳಾದ ಎಲೆಕ್ಷನ್ ಟೆನ್ಷನ್ ಇದೆಯಲ್ಲ, ನಿಮ್ ಜೊತೆ ಮಾತಾಡ್ತಾ ಅದನ್ನ ಮರೆಯೋಣ ಅಂತ ಬಂದೆ. ನಾನು ಬಂದಿರೋದು ನಿಮಗ್ ತೊಂದರೆ ಇಲ್ಲ ತಾನೆ? ಅಯ್ಯೋ, ಖಂಡಿತ ಇಲ್ಲ ಸರ್. ಮತ್ತೆ ಎಲೆಕ್ಷನ್ ಸೀನ್ ಹೇಗಿದೆ? ಅದನ್ನ ನೀವು ಹೇಳ್ಬೇಕಪ್ಪ. ಈಗಾಗಲೇ 12 ಸೀಟ್ ಅನೌನ್ಸ್ ಆಯ್ತು. ಅದರಲ್ಲಿ ನಮ್ಮವರು 8 ಜನ ಗೆದ್ದಿದ್ದಾರೆ. ಕೌಂಟಿಂಗ್ ನಡೀತಾ ಇದೆ, ಅದರಲ್ಲೂ ನಮ್ಮವರೇ ಬಂದಿದ್ದಾರೆ. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು. ಮತ್ತೆ ಈ ಶ್ರೀಕಾಂತ್ ಕೊಲೆ ಮಾಡಿದವನು ಯಾರು ಅಂತ ಏನಾದ್ರು ಗೊತ್ತಾಯ್ತಾ? ಅದು ಅಷ್ಟು ಸುಲಭ ನಮ್ಮ ಪ್ರಕಾರ. ಆಳೋ ಪಕ್ಷದವರೇ ಕೊಲೆಗಾರನ್ನ ರಕ್ಷಿಸಿದ್ದಾರೆ. ಕೈಯಲ್ಲಿ ಅಧಿಕಾರ ಇರುವಾಗ ಅದು ಕಷ್ಟ ಅಲ್ಲ. ಒಂದನ್ನು ಮುಚ್ಚಿಟ್ಟು ಇನ್ನೊಂದನ್ನ ಹೇಳ್ಬೋದು. ಪ್ರಕಾಶ್, ಸರ್ಕಾರ ಅಂತಂದ್ರೆ ಒಂಥರ ತೆಗೆಸಿದ ಹಾಗೆ ಅಲ್ಲ ಸರ್, ವಿರೋಧ ಪಕ್ಷದಲ್ಲಿ ಇಮೇಜ್ ಇದ್ದಿದ್ದು ಶ್ರೀಕಾಂತ್ ಒಬ್ಬನಿಗೆ ಮಾತ್ರ. ಅವನ್ನೇ ತೆಗೆದ್ರೆ ಸೀದಾ ಎಲೆಕ್ಷನ್ ಗೆಲ್ಬೋದು ಅಂತ ರೂಲಿಂಗ್ ಪಾರ್ಟಿಯವ್ರು ತಿಳ್ಕೊಂಡು ಕೊಲ್ಲೋದೇನೋ ಬಂದ್ರು. ಆದ್ರೆ ಜನ ಸಿಂಪತಿ ವಿರೋಧ ಪಕ್ಷದ ಕಡೆ ವಾಲ್ತು. ಇಷ್ಟರ ಮಟ್ಟಿಗೆ ಅವ್ರ ಲೆಕ್ಕಾಚಾರ ತಪ್ಪಾಯ್ತಲ್ಲ ಸರ್? ಜನರ ಸಿಂಪತಿ ನಮ್ಮ ಪಕ್ಷದ ಕಡೆ ವಾಲಿದೆಯೋ ಇಲ್ವೋ ಅಂತ ಈಗಲೇ ಹೇಗೆ ಹೇಳೋದು ಸರ್? ಆದ್ರೂ ಜನ ಯಾವುದೇ ಕಾರಣಕ್ಕೂ ಕೊಲೆಗಾರನ್ನ ಕ್ಷಮಿಸೋದೇ ಇಲ್ಲ ಸರ್. ಹಾಗಂತೀರಾ? ಹೌದು ಸರ್. ನೋಡಿ, ನಾವು ಸಿಟಿ ಜನ, ನಮ್ಗೆ ನೆನಪಿನ ಶಕ್ತಿ ಕಮ್ಮಿ. ಆದ್ರೆ ಸಾಮಾನ್ಯ ಜನ ಹಂಗಲ್ಲ ಸರ್. ಶ್ರೀಕಾಂತ್ ಸಿನಿಮಾ ನೋಡಿದ್ದಾರೆ. ಜನ ಮಾಡೋ ಮಾತುಗಳನ್ನ ಶ್ರೀಕಾಂತ್ ತೆರೆ ಮೇಲೆ ಆಡಿದ್ದಾರೆ. ಅವ್ರ ಭಾವನೆಗಳಿಗೆ ಜೀವ ತುಂಬಿದ್ದಾರೆ ಸರ್. ಕೊಲೆಗಾರ ಸಿಗೋದಿರ್ಲಿ, ಒಬ್ಬನ ಮೇಲೆ ಅನುಮಾನ ಬಂದ್ರು ಸುಮ್ಮನೆ ಬಿಡೋದಿಲ್ಲ ಸರ್. ಪ್ರಕಾಶ್ ಸರ್, ಶ್ರೀಕಾಂತಿನ ಕೊಂದು ಕೊಲೆಗಾರ ನಿಮ್ಮ ಮನೆಗೆ ಬಂದ್ರೆ ನೀವೇನ್ ಮಾಡ್ತೀರಿ? ಅಯ್ಯೋ, ನಾನೇನ್ ಮಾಡಕ್ಕಾಗಿದೆ ಸರ್? ಕಾಲೇಜ್ ಆಯ್ತು, ಮನೆ ಆಯ್ತು. ಬೋರ್ ಆದ್ರೆ ಪಿಕ್ಚರು, ಅದು ಬೋರ್ ಆದ್ರೆ ಪದ್ಯ. ಇಲ್ಲಿ ಕೇಳಿ ಪ್ರಕಾಶ್, ಶ್ರೀಕಾಂತಿನ ಕೊಂದ ವ್ಯಕ್ತಿ ನೇರವಾಗಿ ನಿಮ್ಮ ಮನೆಗೆ ಬಂದ ಅಂತ ಇಟ್ಕೊಳ್ಳಿ. ಅಯ್ಯೋ, ಬಿಡ್ತೋನಿ ಸರ್, ಅದನ್ನ ಯಾಕೆ ಇಟ್ಕೊಳ್ಳೋದು? ಅದಕ್ಕೆ ಅವನು ಇಲ್ಲಿಗೆ ಬರೋದು. ನೀವು ಮುಗ್ಧರು, ತರಲೆ ತಾಪತ್ರಯವಲ್ಲದವರು, ಯಾರ ತಂಟೆ ತಕರಾರು ಹೋಗದೆ ಇರೋರು, ಅಲ್ಲದೆ ಗಂಡ ಹೆಂಡತಿ ಇಬ್ಬರೇ ಇರೋರು ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ಇಂಥ ಒಂದು ಮನೆಯಲ್ಲಿ ಒಬ್ಬ ಕೊಲೆಗಾರ ಬಚ್ಚಿಟ್ಕೊಂಡ್ರೆ ಪೊಲೀಸರಿಗೂ ಅನುಮಾನ ಬರೋದಿಲ್ಲ ಅಂತ ಅವನು ಯೋಚನೆ ಮಾಡ್ಬೋದಿಲ್ವಾ? ಮಾಡ್ಬೋದಲ್ವಾ? ಮಾಡಬಹುದು. ಆದ್ರೆ ಈತ ಅವ್ನಿಗೆ ಆಶ್ರಯ ಕೊಡ್ಬೇಕಲ್ಲ. ಅಲ್ರಿ ಪ್ರಕಾಶ್, ಕೈಯಲ್ಲಿ ಪಿಸ್ತೂಲ್ ಇಟ್ಕೊಂಡವನು ಅಂತ ನಿಮ್ಮ ಪರ್ಮಿಷನ್ ಕೇಳಿ ಬರ್ತಾನ? ಕಿಟಕಿನೋ ಬಾಗಿಲನೋ ಮುರಿದು ಒಡೆದು ಹೋಗ್ತಾನೆ, ಪಿಸ್ತೂಲ್ ತೋರಿಸ್ತಾನೆ. ಆಗ ನೀವೇನ್ ಮಾಡ್ತೀರಿ? ಬಿಡಿ ಸರ್, ಸುಮ್ನೆ ಅದನ್ನ ಯಾಕೆ ಯೋಚನೆ ಮಾಡ್ಬೇಕು ಇವಾಗ? ಸುಮ್ನೆ ಅಂದ್ರೆ ಏನ್ರಿ ಪ್ರಕಾಶ್? ಇದು ಯಾವುದೇ ಕ್ಷಣದಲ್ಲಿ ಯಾವುದೇ ಕುಟುಂಬದಲ್ಲಿ ನಡೆದಿರಬಹುದಾದ ಘಟನೆ ಅಲ್ವಾ? ಅದು ಅವರವರ ಅಂತಸ್ತಿಗೆ ಅವಲಂಬಿಸಿರುತ್ತೆ ಅಂತ ನನ್ನ ಅಭಿಪ್ರಾಯ. ನೀವೇನಂತೀರಿ? ಅಂದ್ರೆ ಹೇಗೆ? ನೋಡಿ ಸರ್, ಕೊಲೆಗಾರ ನುಗ್ಗಿದ್ದು ಆರ್ಡಿನರಿ ಹೆಂಗ್ಸ್ ಮನೆ ಆದ್ರೆ ಅವಳು ಕೂಗಾಡ್ಬೋದು, ಕಿರ್ಚಾಡ್ಬೋದು. ಅಬ್ಬಬ್ಬ ಅಂದ್ರೆ ಅಕ್ಕಪಕ್ಕ ಮನೆಯವ್ರು ಸೇರಿಸಿ ಅವನ್ನ ಒಡೆದು ಓಡಿಸ್ತಾಳೆ. ಇನ್ನು ಸಾಮಾನ್ಯ ಹೆಂಗಸು ಅವಳು ಅಷ್ಟೇ, ಬಡವ್ರ ಮನೆ ಹೆಂಗಿಸ್ತಾರ ಕೂಗಾಡಿ ಕಿರ್ಚಾಡಿ ಅವನ್ನ ಓಡಿಸ್ತಾಳೆ ಅಷ್ಟೇ. ಇದನ್ನ ನಾನು ಒಪ್ಪೋದಿಲ್ಲ. ಯಾಕೆ ಸರ್? ಯಾಕೆ ಅಂದ್ರೆ ನೋಡಿ ಪ್ರಕಾಶ್, ಈ ಮಧ್ಯಮ ವರ್ಗದವರು ಇರ್ತಾರಲ್ಲ, ಇವರು ಸುಶಿಕ್ಷಿತರು, ವಿದ್ಯಾವಂತರು, ಅಲ್ಲದೆ ಎಲ್ಲ ಅನುಕೂಲನೂ ಇರೋರು. ಇವರು ಮನೆಯಲ್ಲಿ ಇದ್ದಾಗೆಲ್ಲ ಟಿವಿನಲ್ಲಿ ಬರೋ ಸಂಗೀತ, ಸಿನಿಮಾ, ಸೀರಿಯಲ್ ನೋಡೋರು. ಅದು ಜೋರಾಗಿ ವಾಲ್ಯೂಮ್ ಕೊಟ್ಟು, ಆಯ್ತಾ? ಇಲ್ಲಾಗೋ ಗಲಾಟೆ ಅಕ್ಕಪಕ್ಕದ ಮನೆಯಲ್ಲಿ ಕೇಳಿಸೋದಿಲ್ಲ, ಅಕ್ಕಪಕ್ಕದ ಮನೇಲಿ ಆಗೋ ಗಲಾಟೆ ಇವರು ಕೇಳಿಸೋದಿಲ್ಲ. ಯಾಕಂದ್ರೆ ಅವರು ಅಷ್ಟೇ ವಾಲ್ಯೂಮ್ ಕೊಟ್ಟಿರ್ತಾರೆ. ಇವರು ಒಬ್ಬರ ಗಂಟೆಗೆ ಒಬ್ರು ಹೋಗೋದಿಲ್ಲ. ಯಾರ ಕಷ್ಟ ಸುಖಕ್ಕೂ ಒಬ್ಬರ ಕಷ್ಟ ಸುಖ ಒಬ್ಬರು ಕಲ್ಸೋದೇ ಇಲ್ಲ ಅಂತೀನಿ. ಸರ್, ನೀವು ಏನು ಹೇಳ್ಬೇಕು ಅಂತಿದ್ದೀರಿ ಸರ್? ಹೇಳ್ತಾ ಇಲ್ಲಪ್ಪ, ಕೇಳ್ತಾ ಇದ್ದೀನಿ. ನಾನೊಂದು ಫೋನ್ ಮಾಡ್ಬೋದಾ? ಧಾರಾಳವಾಗಿ ಮಾಡ್ಬೋದು. ಅಲ್ಲೇ ಇದೆ ಸರ್ ಫೋನು.
ನಮಸ್ಕಾರ ಸ್ವಾಮಿ. ಅಲ್ಲ ಸ್ವಾಮಿ, ನಿಮ್ಮ ಪಕ್ಷ ಬೇರೆ ಹೊಡಿತಾ ಇದ್ರೆ ನೀವಿನ್ನೂ ಎಲ್ಲೋ ರೂಮ್ ಗಿಮ್ನಲ್ಲಿ ಕೂತ್ಕೊಂಡು ಭಜನೆ ಮಾಡ್ತಿದ್ದೀರೋ ಹೇಗೆ? ಎಲ್ಲೋಗಿದ್ರಿ ಸಾಹೇಬ್ರ? 5-6 ಬಾರಿ ಫೋನ್ ಮಾಡಿದ್ನಿ, 2 ಬಾರಿ ನಿಮ್ ಮನೆ ಕಡೆ ಬಂದಿದ್ನಿ. ಹೌದಾ? ಯಾಕೆ? ಏನಾದ್ರು ಅರ್ಜೆಂಟ್ ಇತ್ತೇನು? ಏನಿಲ್ರಿ ಸಾಹೇಬ್ರ. ಸಾಹೇಬ್ರ, ನಿಮ್ಗೇನಾರ ಸುದ್ದಿ ಟಿವಿ ಬಿದ್ದಿದ್ದೇನ್ರಿ? ಹಾ, ಅದೇನು ಗಲಾಟೆ ಆಯ್ತಂತಲ್ಲ ಅದನ್ನಪ್ಪ? ಹ್ಞೂನ್ರಿ ಸಾಹೇಬ್ರ. ಏನದು? ಸಾಹೇಬ್ರ, ನಂಗ ಯಾವ್ದೋ ಒಂದು ಎಕ್ಸ್ ಬಂದು ಹಿಂಗಿಂಗ್ರಿ ಸಾಹೇಬ್ರ, ಒಂದ್ ಮೇಲ ಸುಲ್ಕೆ ಸಾಹೇಬ್ರ ಇನ್ಸ್ಪೆಕ್ಟರ್ಗ ಒಂದ್ ಮಾತು ಹೇಳಿದ್ರ ಉತ್ತರ ಐತ್ರಿ ಅಂದಲ್ರಿ. ಆಗ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಕೇಸ್ ನಿಕಾಲಿ ಮಾಡಿಸ್ತೆ. ಒಳ್ಳೆ ಉತ್ತರ ಐತ್ರಿ ಸಾಹೇಬ್ರ ಅಂತ ಕಾಲಿಡಕ್ ಬಂದಿಲ್ರಿ ಸಾಹೇಬ್ರ. ನಂಗ ಕೇಳಕತ್ತೀರೇನ್ರಿ? ಕೇಳ್ತಾ ಇದೀನಿ, ಹೇಳಿ ಸಾಹೇಬ್ರ. ನಿಮ್ನ ದೇವರಂತ ತಿಳಿದು ನಿಮ್ ಮುಂದೆ ಕರೆ ಹೇಳ್ತೀನಿ ಸಾಹೇಬ್ರ. ಯಾರ ಪೇಪರ್ನವ್ರು ಫೋಟೋ ಇಟ್ಕೊಂಡ್ಬಿಡ್ರಿ ಸಾಹೇಬ್ರ. ಛೇ 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 ಛೇ, ಇಂಥ ಹೊತ್ತಲ್ಲಿ ಇದೇನ್ ಮಾಡ್ಕೊಂಡ್ರಿ ದಾನಪ್ಪ? ಮತ್ತೆ ನಿಮ್ಮ ಆ ಗಲಾಟೆನೆಲ್ಲ ರೆಕಾರ್ಡ್ ಮಾಡ್ಕೊಂಡಿದಾರಂತಲ್ಲ? ಹೌನ್ರಿ ಹಾ ಸಾಹೇಬ್ರ, ನನ್ ಗೊತ್ತಿಲ್ರಿ ಸಾಹೇಬ್ರ. ನೀವ ಏನಾರು ಮಾಡಿ ಕಾಪಾಡ್ಬೇಕ್ರಿ. ಪೇಪರ್ನವ್ರು ಹೆಂಗೂ ನಿಮ್ ಮಾತು ಬರೋದಿಲ್ರಿ ಸಾಹೇಬ್ರ. ದಾನಪ್ಪ, ಅದೇನಾಯ್ತು ಸರಿಯಾಗಿ ಹೇಳಿ. ಸಾಹೇಬ್ರ, ನೀವು ನನ್ನ ತಂಗಿ ಸಮ. ನಿಮ್ಮನ್ನ ಮುಚ್ಚಿಟ್ಕೊಂಡೇನೈತ್ರಿ? ಆ ಹೆಂಗ್ಸು ಬಂದ್ಲು, ನೋಡಾಕ ಚಂದ್ ಇದ್ವಲ್ರಿ. ಪೊಲೀಸ್ ಕೇಸ್ ಆಗೈತಿ, ಕಾರ್ ಬೀಳ್ತೀನಿ ತೆಗಿಸ್ರಿ ಅಂದ್ರಿ. ಆಗ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಕೇಸ್ ನಿಕಾಲಿ ಮಾಡಿಸ್ತೆ. ಸರಿ, ಒಂಚೂರು ಗುಂಡಾಕಿರಿ ಸಾಹೇಬ್ರ. ಇನ್ನು ಸ್ಕಾಚ? ಸಾಹೇಬ್ರ, ಒಂಚೂರು ಕೈದ್ರಿ. ಹೆಂಗ್ಸು ಚೀರೆ ಹಿಡಿದು ಡ್ರಂಪ ಮಾಡ್ಕೊಂಡು ಹೋಗ್ಬಿಟ್ರಿ. ಇಷ್ಟ ನಡ್ದ್ರಿ ಸಾಹೇಬ್ರ, ದೇವ್ರಾಣಿಗೆ ಏನ್ ನಡ್ದಿಲ್ರಿ. ಮತ್ತೆ ಆ ತೈ ಬಂದ್ ಸರಿಯಾಗಿ ಕೃಷ್ಣಪ್ಪ ಅಲ್ಲಿ ಬಂದಂತಲ್ಲ? ಹೌದ್ರಿ ಸಾಹೇಬ್ರ. ದಾನಪ್ಪ, ಸರ, ನಿಮ್ ಗಲಾಟೆನೆಲ್ಲ ರೆಕಾರ್ಡ್ ಮಾಡ್ಕೊಳ್ಳೋದು, ಫೋಟೋ ಹಿಡಿಯೋದು, ಆ ಹೊತ್ತಿಗೆ ಸರಿಯಾಗಿ ಕೃಷ್ಣಪ್ಪ ಅಲ್ಲಿಗೆ ಬರೋದು, ಇದೆಲ್ಲ ಮುಂಚೆನೆ ಪ್ಲಾನ್ ಮಾಡಿದ್ದು ಅಂತ ನಿಮ್ಗೆ ಅನ್ಸೋದಿಲ್ವಾ ದಾನಪ್ಪ? ಅಂದ್ರ ಹೆಂಗಂದ್ರಿ ಸಾಹೇಬ್ರ? ಛೇ ಪಾಪ, ಅದಕ್ಕೆ ನಿಮ್ಮನ್ನ ನಾನು ಮುಗ್ಧರು ಅನ್ನೋದು. ದಾನಪ್ಪ, ಸರ, ನಾನೇನೋ ಶ್ರೀಕಾಂತ್ ಅವರ ಕೊನೆಯ ಆಸೆನ ನಿಮಗೆ ಹೇಳಿದ್ದೆ, ನೀವು ಅದನ್ನ ಯಾರ್ಯಾರಿಗೋ ಹೇಳಿದ್ದೀರಿ ಅಂತ ಅನ್ಸುತ್ತೆ. ಯಾರ ಮುಂದೆ ಬಾಯ ಬಿಟ್ಟಿಲ್ಲಲ್ರಿ ಸಾಹೇಬ್ರ? ನೀವು ಹೇಳಿರ್ಲೇಬೇಕು. ನೀವು ಯಾವಾಗ ಮುಖ್ಯಮಂತ್ರಿ ಸ್ಪರ್ಧೆಗೆ ನಿಲ್ತೀರಿ ಅಂತ ಆ ಕೃಷ್ಣಪ್ಪನ ಗೊತ್ತಾಯ್ತು, ಆಗ್ಲೇ ನೋಡಿ ಇದೆಲ್ಲ ನಡೆದಿರೋದು. ಏನ್ ಕೊಟ್ಟಿ ಮಗವರಿಗೆ ಕೃಷ್ಣಪ್ಪ ಸಾಹೇಬ್ರ. ನಾ ಮಂತ್ರಿ ಆಗ್ಲಿ ಬಿಡ್ಲಿ, ಕೃಷ್ಣ ನನ್ನ ಮಗ ಹೆಂಗ್ ಮಂತ್ರಿ ಆಗ್ತಾ ನಾನು ನೋಡೇ ಬಿಡ್ತೀನಿ ಸಾಹೇಬ್ರ. ಆದ್ರ ಪೇಪರ್ ಕೇಸ್ ನೋಡ್ಕೊಬಿಡ್ರಿ. ಚಿಂತೆ ಬಿಡಿ, ನಾನು ಪೇಪರ್ನವ್ರಿಗೆ ಹೇಳ್ತೀನಿ. ಅಷ್ಟಂದ್ರೆ ಸಾಕು ಸಾಹೇಬ್ರ. ನೀವ ನಮ್ಮ ಮುಖ್ಯಮಂತ್ರಿಗಳು, ನೀವು ಪ್ರಮಾಣ ವಚನ ಸ್ವೀಕರಿಸಿದ ಕೂಡಲೇ ಪೈಲ ಮಾಡಿ ನಂದ ನೋಡ್ರಿ ಸಾಹೇಬ್ರ. ಪೇಪರ್ ಕೇಸ್ ನೋಡ್ಕೊಬಿಡ್ರಿ. ನಾ ಹೇಳ್ತೀನಿ ಅನ್ನಲ್ಲ ದಾನಪ್ಪ. ಆಯ್ತು ಸಾಹೇಬ್ರ, ಆಯ್ತು. ನಮಸ್ಕಾರ ರೀ. ನಮಸ್ಕಾರ. ನಮಸ್ಕಾರ. ಹ್ಞೂನ್ರಿ. ಪ್ರಕಾಶ್ ಸರ್, ಕೇಳಿದ್ರೇನಪ್ಪ ರಾಜಕೀಯ? ನನ್ಗೇನು ಅರ್ಥನೇ ಆಗಿಲ್ಲ ಸರ್. ಅರ್ಥ ಆಗೋದು ಬೇಡ ಬಿಡಿ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ನಿಮ್ಮ ಮನೆಯವರು ಇಲ್ಲ ಯಾವುದೋ ಒಂದು ಮಧ್ಯಮ ವರ್ಗದ ಮನೆಯಲ್ಲಿ ಒಬ್ಬರು ಹೆಂಗಸಿದ್ದಾಗ ಶ್ರೀಕಾಂತಿನ ಒಂದು ವ್ಯಕ್ತಿ ನೇರವಾಗಿ ಆ ಮನೆಗೆ ಬಂದರೆ ಆ ಒಂಟಿ ಹೆಂಗಸು ಏನು ಮಾಡ್ತಾಳೆ? ಸರ್, ಕೂಗಾಡ್ಬೋದು, ಕಿರ್ಚಾಡ್ಬೋದು, ಒಡಾಡ್ಬೋದು. ಎಷ್ಟೊಂದು ಹೇಳಿದ್ರೆ ಹೇಳಿ ಎಳ್ಳಾಡ್ತೀರಾ ಸರ್. ದಯವಿಟ್ಟು ನೇರೋ ವಿಷಯಕ್ಕೆ ಬನ್ನಿ. ಸಿಟ್ಟಾಗ್ಬೇಡಿಯಪ್ಪ. ನೀವು ಕವಿಗಳು, ಬುದ್ಧಿಜೀವಿಗಳು, ಮಾತೆತ್ತಿದ್ರೆ ಜನ, ದೇಶ, ಸರ್ಕಾರ, ಸಂಸ್ಕೃತಿ ಅಂತ ಬೈಬೇಕಾದವರು. ಇಂಥ ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಈ ಕೋಪ ಮಾಡಿಕೊಂಡ್ರೆ ಹೇಗೆ? ಪ್ರಕಾಶ್ ಸರ್, ನಿಮ್ಮನ್ನ ಏನೋ ಕೇಳಬೇಕು ಅಂದ್ರೆ ಯಾಕೋ ಸಂಕೋಚ. ಅಯ್ಯೋ, ನನ್ನ ಹತ್ರ ಯಾಕೆ ಸರ್ ನಿಮಗೆ ಸಂಕೋಚ? ಧಾರಾಳವಾಗಿ ಕೇಳಿ. ಹೇಳಿದ್ನಲ್ಲಪ್ಪ. ಏನಂತ? ನಾನು ಇಲ್ಲದೆ ಇದ್ದಾಗ ಕೊಲೆಗಾರ ನಮ್ಮ ಮನೆಗೆ ಬಂದಿದ್ದ ಅಂತನಾ? ಹೌದು. ಏನಂದಿ ಸರ್? ಗಾಬರಿ ಆಗ್ಬೇಡಿ, ರಿಲ್ಯಾಕ್ಸ್. ಸರ್, ನೋಡಿ ಪ್ರಕಾಶ್, ಇವತ್ತು ಬೆಳಿಗ್ಗೆ ಪೊಲೀಸ್ ಇನ್ಸ್ಪೆಕ್ಟರ್ ನನಗೆ ಫೋನ್ ಮಾಡಿದ್ರು. ಶ್ರೀಕಾಂತಿನ ಒಂದು ವ್ಯಕ್ತಿ ಆ ದಿನ ನಿಮ್ಮ ಮನೆಯಲ್ಲಿ ಬಚ್ಚಿಟ್ಕೊಂಡಿದ್ದ ಅನ್ನೋದೆಲ್ಲರೂ ಗೊತ್ತಾಗಿದೆ. ನಿಮ್ಮ ಬಗ್ಗೆ ನನ್ನನ್ನು ವಿಚಾರಿಸಿದ್ರು, ಅವರು ಹೇಗೆ ಏನು ಅಂತ. ನಾನು ಇದೆಲ್ಲ ಸಾಧ್ಯನೇ ಇಲ್ಲ ಇನ್ಸ್ಪೆಕ್ಟ್ರೆ, ಅವ್ರನ್ನ ನಾನು ತುಂಬಾ ವರ್ಷದಿಂದ ಬಂದೆ, ಅವ್ರು ಸಜ್ಜನರು. ನಾನೊಂದ್ಸಲ ಅವ್ರ ಜೊತೆ ಮಾತಾಡಿ ವಿಚಾರ ಮಾಡಿ ನಿಮಗೆ ತಿಳಿಸ್ತೀನಿ ಅಂದೆ. ಸುಮ್ಮನಾಗಿದ್ದಾರೆ. ನೀವು ಈ ವಿಷಯದಲ್ಲಿ ತಲೆ ಯಾಕೆ ಹಾಕ್ತೀರಿ ಸರ್ ಅಂತ ನೀವೇ ಹೇಳೋದಾದ್ರೆ
ನಾನು ಹೊರಟು. ಸರ್ 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 ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ ಸರ್. ಸರ್ ಇದೆಲ್ಲ ಸುಳ್ಳು ಸರ್. ಆ ದಿನ ನಾನು ಮನೇಲೇ ಇದ್ದೆ. ಮನೇಲೇ ಇದ್ರಾ? ಹೌದು. ಅಂದಮೇಲೆ ಆ ಕೇಸಲ್ಲಿ ಮುಗಿದೋಯ್ತಲ್ಲ ಇಡೀ. ಮತ್ತು ಪೊಲೀಸ್ ಅವರು ಹಾ, ಅದನ್ನೇ ಕೇಳ್ತಾ ಇದ್ದೀನಿ. ಅದು ನಿಮಗೂ ಗೊತ್ತಿರಬೇಕು. ನೋಡಿ ಪ್ರಕಾಶ್, ಆ ದಿನ ಏನಾಯ್ತು ಅಂತ ಸರಿಯಾಗಿ ವಿವರವಾಗಿ ಹೇಳಿದ್ರೆ ನಾನು ನಿಮಗೆ ಎಲ್ಲಿ ಹೇಗೆ ಸಹಾಯ ಮಾಡ್ಬೋದು ಅಂತ ಯೋಚನೆ ಮಾಡ್ಬೋದು ಅಲ್ವಾ? ಅದು ಸರಿ ಸರ್, ಆದ್ರೆ ಆ ದಿನ ನಾನು ಮನೇಲೇ ಇದ್ದಲ್ಲ. ಭಾಷಣ ಕೇಳಕ್ಕೂ ಹೋಗಿಲ್ವಾ? ಹೋಗಿದ್ದೆ. ನೋಡಿ ನೋಡಿ, ಭಾಷಣ ಕೇಳಕ್ಕೂ ಹೋಗಿದ್ರಿ, ಮನೆಯಲ್ಲೂ ಇದ್ರಿ. ಹೀಗೆ ಒಂದೇ ಉಸಿರಿನಲ್ಲಿ ಎರಡೆರಡು ಉತ್ತರ ಹೇಳಿದ್ರೆ ಹೇಗೆ ಪ್ರಕಾಶ್? ಸರ್ ಭಾಷಣ ಕೇಳಕ್ ಹೋಗಿದ್ದೆ, ಅಲ್ಲಿ ಕೊಲೆ ಕೂಡಲೇ ಮನೆಗೆ ಓಡ್ ಬಂದ್ಬಿಟ್ಟೆ. ಈ ಸರೋಜ ಬಿಟ್ಟು ಬೇರೆ ಯಾರು ಇರ್ಲಿಲ್ಲ ಸರ್. ಅಂದ್ರೆ ಶ್ರೀಕಾಂತಿಯವರ ಕೊಲೆ ಆದ ಮೇಲೆ ನೀವು ಮನೆಗೆ ಬಂದ್ರಿ ಅಲ್ವಾ? ಹೌದು. ಆದ್ರೆ ಕೊಲೆಗಾರ ನಮ್ಮನೆಗೆ ಬಂದಿದ್ದ ಅಂತ ಹೇಳೋದಕ್ಕೆ ಪೊಲೀಸ್ ಅವ್ರ ಹತ್ರ ಸಾಕ್ಷಿ ಏನಿದೆ? ಅಥವಾ ಕೊಲೆ ನೋಡ್ಕೊಂಡು ನಾನು ಮನೆಗೆ ಓಡ್ ಬಂದ್ಬಿಟ್ಟೆ. ನನ್ನನ್ನೇ ಕೊಲೆಗಾರ ಅನ್ಕೊಂಡ್ರೆ ಏನು ಸರ್? ಸರಿ, ನಿಮ್ಮ ಬಗ್ಗೆ ಅಂತ ಅನುಮಾನ ಬರೋಕ್ಕೆ ಸಾಧ್ಯನೇ ಇಲ್ಲ. ಪ್ರಕಾಶ್, ಸರ್ ನನ್ನ ಜೊತೆ ಸ್ಟೇಷನ್ಗೆ ಬರ್ತೀರಾ? ಹೋಗಿ ಆ ಪೊಲೀಸ್ ಇನ್ಸ್ಪೆಕ್ಟರ್ನೇ ವಿಚಾರಿಸೋಣ. ಬನ್ನಿ ಸರ್. ನಡಿ. ಸರ್ ಬನ್ನಿ ಸರ್. ನೀವು ಯಾಕೆ ಇಲ್ಲಿಂದ ನಾನು ಫೋನ್ ಮಾಡ್ಬೋದು ಸರ್? ಹೌದಲ್ವಾ? ಅದು ಸರಿ. ಹಲೋ, ಪೊಲೀಸ್ ಸ್ಟೇಷನ್? ಹಾ, ಅಲ್ಲಿ ಇನ್ಸ್ಪೆಕ್ಟರ್ ಇದ್ದಾರೆ ಏನಮ್ಮ? ಅವರು ಕುಡಿತಾ ಇದ್ದಾರೆ, ಅವ್ರಿಗೆ ಫೋನ್ ಕೊಡಿ. ನನ್ನ ಹೆಸರನ್ನ ಅವ್ರಿಗೆ ಹೇಳ್ತೀನಿ, ಕೊಡಿಯಮ್ಮ. ಆಯ್ತು. ಹಾ, ನಮಸ್ಕಾರ ಇನ್ಸ್ಪೆಕ್ಟ್ರೆ. ನಾನ್ರಿ ರುದ್ರಪ್ಪ, ಆಪೋಸಿಟ್ ಪಾರ್ಟಿ ಲೀಡ್ರು. ನಮಸ್ಕಾರ ನಮಸ್ಕಾರ. ಏನಿಲ್ಲ, ಅದೇ ಇವತ್ತು ಬೆಳಿಗ್ಗೆ ನನಗೇನೋ ಫೋನ್ ಮಾಡಿ ಹೇಳಿದ್ರಲ್ಲ, ಶ್ರೀಕಾಂತಿ ಕೊಲೆಗಾರ ಆ ದಿನ ನಮ್ಮ ಸ್ನೇಹಿತರ ಮನೆಯಲ್ಲಿ ಬಚ್ಚಿಟ್ಕೊಂಡಿದ್ದ ಅಂತ. ಹಾ, ಆ ವಿಚಾರನೇ ನಾನು ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ. ಅವ್ರ ಮನೆಯಲ್ಲೇ ಇದ್ದೀನಿ. ಅಲ್ಲ ಸ್ವಾಮಿ, ಆ ಕೊಲೆಗಾರ ಇಲ್ಲೇ ಬಚ್ಚಿಟ್ಕೊಂಡಿದ್ದ ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದರೂ ಸಾಕ್ಷಿ ಪುರಾವೆ ಇದೆಯಾ ಅಂತ? ಏನು ಏನಂದ್ರೆ ಪಿಸ್ತೂಲ? ಪಿಸ್ತೂಲ್? ಏನ್ ತಮಾಷೆ ಮಾಡ್ತಿದ್ರ ಇನ್ಸ್ಪೆಕ್ಟ್ರೆ? ಅಂಥದ್ದೇನಿಲ್ಲ ಇಲ್ವಲ್ಲ? ಅಲ್ಲ ಸ್ವಾಮಿ, ನೀವು ಯಾರ್ಯಾರ್ದೋ ಮಾತು ಕೇಳ್ಕೊಂಡು ನಮ್ಮ ಸ್ನೇಹಿತರ ಬಗ್ಗೆ ಹೀಗೆಲ್ಲ ಅನುಮಾನ ಪಟ್ರೆ ಹೇಗೆ? ಹಾ ಹಾ, ಹೌದು. ಆಯ್ತು, ಮಾಡಿಸೋಣ. ನಮ್ಮ ಸರ್ಕಾರ ಬರಲಿ. ಒಳ್ಳೇದು. ಥ್ಯಾಂಕ್ ಯು ಥ್ಯಾಂಕ್ ಯು. ಪ್ರಕಾಶ್, ಇನ್ಸ್ಪೆಕ್ಟರ್ ಹೇಳಿದ್ದು ಕೊಲೆಗಾರ ಬಚ್ಚಿಟ್ಕೊಂಡಿದ್ದಲ್ಲೇ ತನ್ನ ಪಿಸ್ತೂಲು ಬಿಟ್ಟಿದ್ದಾನೆ ಅಂತ. ಅಲ್ಲೇನಾದ್ರೂ ಇದ್ರೆ ನೋಡಿ ಅಂದ್ರು. ಇಲ್ಲಿಲ್ಲ ಅಂದ್ರೆ ಸುಮ್ಮನಾಗಿಲ್ಲ. ಸದ್ಯ ಪ್ರಕಾಶ್, ಇನ್ಸ್ಪೆಕ್ಟರ್ಗೆ ಅನುಮಾನ ಬಂದಿದೆ ಅಂದ ಮೇಲೆ ಯಾಕೆ ಒಂದ್ಸಲ ಮನೆಯೆಲ್ಲ ಹುಡುಕ್ ನೋಡಬಾರ್ದು? ಸರ್ ಏನ್ ಸರ್ ನೀವು ಹೇಳೋದು? ನೋಡಿ ಸರ್, ಇದು ಹಾಲು. ಇಲ್ಲೇನಿಲ್ಲ ಸರ್. ಸರ್ ಪುರಿ ನಿಮ್ಗೆ ರೂಮ್ ತೋರಿಸ್ತೀನಿ ಬನ್ನಿ ಸರ್. ಇಲ್ಲಿ ಇದೆ ಸರ್. ಸರ್ ನೋಡಿ ಸರ್, ಇದು ಬೀರು. ಇಲ್ಲೂ ಏನಿಲ್ಲ ಸರ್. ಇದು ಡ್ರಾಯರು. ಇಲ್ಲಿಲ್ಲ ಸರ್. ಇನ್ನೇನಿಲ್ಲ ಸರ್. ಇಲ್ದಿದ್ರೆ ಒಳ್ಳೇದೇ ಅಲ್ವೇ? ಯಾವುದಕ್ಕೂ ನನ್ನ ಸಮಾಧಾನಕ್ಕೆ ಒಂದ್ಸಲ ಆಸ್ತಿಯ ತಿಂಬು ಎಲ್ಲ ಎತ್ತು ನೋಡ್ಬಿಡಿ. ನಾನು ಬರ್ತೀನಿ. ಆಸ್ತಿಯ ಕೆಳಗೆ ಸರ್ ಪ್ರಕಾಶ್, ಗಾಬರಿ ಆಗ್ಬೇಡಿ. ಅಲ್ಲ ಧೈರ್ಯ ತಂದ್ಕೊಳ್ಳಿ. ನೋಡಿ, ಹೆದರಬೇಡಿ. ನಿಮ್ಮ ಬೆನ್ನಿಂದ ನಾನಿದ್ದೀನಿ. ನೀವು ಮುಗ್ಧರು ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗಂತ ಎಲ್ಲಿ ಬೇಕಾದ್ರೂ ನಿಮ್ಮ ಪರವಾಗಿ ನಾನು ಸಾಕ್ಷಿ ಹೇಳ್ತೀನಿ. ಧೈರ್ಯಗೆಡಬೇಡಿ. ಇದ್ರ ಬಗ್ಗೆ ನೀವು ಗಂಡ ಹೆಂಡತಿ ಏನಾದರೂ ವಿಚಾರ ಮಾಡ್ತೀರಾ? ಇಲ್ಲ ಸರ್. ಹೆಂಡತಿನ ಏನಾದರೂ ಇದ್ರ ಬಗ್ಗೆ ಹೇಳಿದಾರ? ಇಲ್ಲ ಸರ್. ನಿಮ್ಮನ್ನು ಮಾತು ಕೇಳ್ತೀನಿ, ದಯವಿಟ್ಟು ಕೋಪ ಮಾಡ್ಕೋಬಾರ್ದು. ಅದೇನು ಕೇಳಿ ಸರ್. ನಿಮ್ಮ ಹೆಂಡತಿ ಬಗ್ಗೆ ನಿಮಗೆ ನಂಬಿಕೆ ಇದೆಯಾ? ಸರ್ ಏನ್ ಸರ್? ಪ್ರಕಾಶ್, ನನಗೆ ನಂಬಿಕೆ ಮುಖ್ಯ. ಈಗ ತಾನೇ ಪೊಲೀಸ್ ಇನ್ಸ್ಪೆಕ್ಟರ್ಗೆ ನಾನೇ ಮನೆಯೆಲ್ಲ ಹುಡುಕ್ ನೋಡಿದ್ರೆ ಇಲ್ಲಿ ಏನೇನು ಇಲ್ಲ ಅಂತ ಹೇಳಿದೆ. ಈಗ ನೋಡಿದ್ರೆ
ನಾನು ಎಂಥ ದೊಡ್ಡ ತಪ್ಪು ಮಾಡಿದೆ ಅನ್ಸುತ್ತೆ. ಸರ್, ನನ್ನ ಹೆಂಡತಿ ಮೇಲೆ ನನಗೆ ನಂಬಿಕೆ ಇದೆ ಸರ್. ಹಾಗಿದ್ದರೆ ಇದು ಪಿಸ್ತೂಲ್ ಅಲ್ವಾ? ನಿಮ್ಮಿಬ್ಬರಲ್ಲಿ ಒಬ್ಬರು ಗೊತ್ತಿದೆ, ಅದು ಇಲ್ಲಿಗೆ ಬಂದಿರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಪ್ರಕಾಶ್, ಹೆಂಗಸು ಅನೇಕ ಅರ್ಥಗಳಲ್ಲಿ ಅಪಾಯಕಾರಿ. ನೋಡಿ, ನಿಮ್ಮ ಮನೆಯವರು ಬಂದ್ಮೇಲೆ ಆರಾಮಾಗಿ ಕೂತ್ಕೊಂಡು ಇಬ್ರು ಮಾತಾಡ್ಕೊಂಡು ಆಮೇಲೆ ನನಗೆ ಫೋನ್ ಮಾಡಿ. ಅಷ್ಟರಲ್ಲಿ ಏನಾದರೂ ಕೊಲೆಗಾರ ಫೋನ್ ಮಾಡದೆ ಅಥವಾ ಇಲ್ಲಿಗೆ ಬಂದರೆ ಅಪ್ಪಿ ತಪ್ಪಿನೋ ಪೊಲೀಸರು ಮಾತ್ರ ಹೇಳಬೇಕು. ಎಲ್ಲೂ ನನ್ನ ಹೆಸರು ಬರಬಾರ್ದು. ಕಡೆ ಪಕ್ಷ ನಿಮ್ಮನ್ನ ಈ ಕೇಸ್ನಿಂದ ಉಳಿಸೋದಕ್ಕಾಗೋ ನಾನು ಪ್ರಾಮಾಣಿಕನಾಗಿರ್ಬೇಕು ಪ್ರಕಾಶ್. ಸರ್, ಪ್ರಕಾಶ್, ಈಗ ಬಂದಿರೋ ಹಾಗಿದೆ. ಬಟ್ಟೆ ಕೂಡ ಬದಲಾಯಿಸಿಲ್ಲ. ಯಾಕೆ ಇನ್ನೂ ಹಾಗೆ ಕೂತಿದ್ದೀರಾ? ಕಾಲೇಜ್ನಲ್ಲಿ ಏನಾದ್ರು ಗಲಾಟೆ ಮಾಡ್ಕೊಂಡ್ರಾ ಹೇಗೆ? ಇಲ್ಲ. ಮತ್ತೆ ಮೈ ಹುಷಾರಿಲ್ವಾ? ಏನಿಲ್ಲ, ಒಂದು ಕಾಫಿ ಮಾಡಿ. ಏನಾಯ್ತು? ಒಂಥರ ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡ್ತಾ ಇದ್ದೀನಿ. ನಾನು ಯೋಚನೆ ಮಾಡಿದ್ರೆ ನಿನಗೆ ತಲೆನೋವಿಲ್ಲ ಅಲ್ವಾ? ಏನಂದ್ರಿ? ಎಷ್ಟು ಪೌಡರ್ ಬಳ್ಕೊಂಡಿದ್ದೆ, ಎಷ್ಟು ಪೌಡರ್ ಬಳ್ಕೊಂಡಿದ್ದಾರೆ ನನಗೆ ಗೊತ್ತಾಗ್ತಿಲ್ಲ. ಏನು ಈಗಲೂ ಪೌಡರ್ ಇದೆಯಾ? ನಿಮ್ ಕಣ್ಣು ಯಾಕೋ ಸರಿಗಿಲ್ಲ ಇವತ್ತು ನಿಮ್ಗೆ. ಏನಾಗಿದೆ? ದಿನ ಮಧ್ಯಾಹ್ನ ನಾನು ಇಲ್ಲದೆ ಇದ್ದಾಗ ಮನೆಗೆ ಬರ್ತೀಯಂತೆ, ನಿಜಾನ? ನಿಮ್ಗೆ ಗೊತ್ತು ನನಗೆ ಬಿಡುವಾಗೋದೇ ಇಲ್ಲ ಅಂತ. ಯಾಕೆ ಪ್ರಕಾಶ್, ಏನಾದ್ರೂ ಕಳ್ವಾಗಿದ್ಯಾ? ಸುತ್ತಿ ಬಳಸಿ ಮಾತಾಡ್ಬೇಡ. ಬರ್ತೀಯೋ ಇಲ್ವೋ? ಇಲ್ಲ ರೀ, ಖಂಡಿತ ನಾನು ಬಂದಿರ್ಲಿಲ್ಲ. ಹೌದಾ? ಹಾಗಾದ್ರೆ ಏನಿದು? ಓ, ಕುಡಿಯೋದಕ್ಕೂ ಶುರು ಮಾಡಿದೀರಾ? ಅದಕ್ಕ ನೀವು ಈ ತರ ಮಾತಾಡ್ತಿರೋದು? ಇದು ನಾನ್ ಕುಡ್ದಿದ್ದಲ್ಲ. ಇಲ್ಲ, ಯಾರೋ ಕುಡ್ದಿರ ಖಾಲಿ ಬಾಟ್ಲನ್ನ ಜೇಬಲ್ಲಿ ಇಟ್ಕೊಂಡ್ ಬಂದ್ರ? ಹೌದು, ನನಗೆ ಖಾಲಿ ಬಾಟ್ಲು ಸಿಗರೇಟ್ ಕಲೆಕ್ಟ್ ಮಾಡೋ ಅಭ್ಯಾಸ ನೋಡು. ಪ್ರಕಾಶ್, ನೀವು ಮೊದಲಿನೂ ಸಿಗರೇಟ್ ಸೇರ್ತೀರಂತ ಒಂದು ಅನುಮಾನ ಇತ್ತು. ಎಷ್ಟೊಂದು ವಿಷಯ ತಿಳ್ಕೊಂಡಿದ್ಯಾ. ನೀರಿನಿಂದ ನನ್ನ ಮೋಸ ಮಾಡ್ಬೋದು ಅನ್ಕೊಂಡಿದ್ದೆ ಅಲ್ವಾ? ಪ್ರಕಾಶ್, ನಾನ್ ನಿಮಗೆ ಮೋಸ ಮಾಡಿದ್ನ? ನೀವೇನ್ ಮಾತಾಡ್ತಿದ್ದೀರ ಅಂತ ನಿಮಗೆ ಗೊತ್ತಾಗ್ತಿದ್ಯಾ? ಪ್ರಕಾಶ್, ನಾನು ನಿಮ್ಮ ಹತ್ರ ತುಂಬಾ ಮಾತಾಡ್ಬೇಕು ಪ್ರಕಾಶ್. ಪ್ರಕಾಶ್, ಮಾತಾಡ್ಬೇಕಾ? ಎಲ್ಲಿಗೆ ಹೋಗ್ತಿದ್ದೀರಾ? ಈ ಪಿಸ್ತೂಲು ಹೇಗೆ ಬಂದಿದೆ? ಇಷ್ಟೊರಿಗಿದ್ದ ಹಾಗೆ ಬಂತು, ನನಗೆ ಗೊತ್ತು. ನೋಡಿ ಪ್ರಕಾಶ್, ನಿಮ್ಗೆ ಯಾರ್ಯಾರು ಏನೇನೋ ಹೇಳಿ ತಲೆ ಕೆಡಿಸಿದ್ದಾರೆ. ಸತ್ಯ ನಿಮಗೆ ಗೊತ್ತಿಲ್ಲ ಪ್ರಕಾಶ್. ಸರಿ, ಅವರು ಸುಳ್ಳು ಹೇಳಿದ್ದಾರೆ. ಸತ್ಯ ನೀನ್ ಹೇಳು. ಕಾಲ ಬಂದಾಗೆಲ್ಲ ಹೇಳ್ತೀನಿ. ಕಾಲ ಹೇಳಿ. ಇಷ್ಟು ದಿನ ಸುಳ್ಳುಡಾಗಿದೆ, ಇವಾಗ ಯಾರು ನಿಜ ಗೊತ್ತಾಗ್ಲಿ ಹೇಳು. ನಿಮ್ಗೆ ಬುದ್ಧಿ ಸರಿಗಿಲ್ಲ. ಹೌದು, ಬುದ್ಧಿ ಸರಿಲ್ಲ. ನೋಡು, ಇದು ಪಿಸ್ತೂಲು, ನೀನ್ ಹೆಂಡತಿ. ನನಗೆ ನನ್ನದೇ ಆದ ಸ್ವಂತ ಅಭಿಪ್ರಾಯಗಳಿದೆ. ನೀವು ಗಂಡಸರು ಪ್ರಕಾಶ್, ಬೇಕಾದ್ರ ಬಗ್ಗೆ ಅಭಿಪ್ರಾಯ ಇಟ್ಕೊಳ್ತೀರಾ? ಹೌದು, ಈಗ ನನ್ನ ಅಭಿಪ್ರಾಯ ಏನಂದ್ರೆ, ಯು 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 ಆರ್ ಅ ಬಿಚ್. ಪ್ರಕಾಶ್, 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 ನೀವು ಈ ಮಾತು ಹೇಳಿದ್ದು? ಈ ಮಾತು ಯಾರು ಹೇಳಿದ್ದು ನಿಮ್ಗೆ? ನನ್ನ ಮುಖ ನೋಡ್ಕೊಂಡು ಹೇಳಿ. ಅವತ್ತು ಶ್ರೀಕಾಂತ್ ಕೊಲೆ ದಿವಸ ಮನೆಗೆ ಯಾರೋ ಬಂದಿದ್ದ. ಯಾರೋ? ನನ್ನನ್ನೇನು ಕೇಳ್ಬೇಡಿ ಪ್ರಕಾಶ್, ನನ್ನ ನಂಬಿ. ನಂಬೇಕಾ? ನಂಬೇಕಾ? ನಾನು ದಿನ ಕಾಲೇಜಲ್ಲಿ ಇದ್ದಾಗ ನೀ ಯಾವೊಂದು ಜೊತೆಲಿ ಚಕ್ಕ ಅಂತ ಅರ್ಥ ಇದ್ರೆ ಅಯ್ಯೋ. ನನ್ನ ಹೆಂಡತಿ ನನ್ನ ಎಷ್ಟು ಗಾಢವಾಗಿ ಪ್ರೀತಿಸ್ತಾಳೆ ಅಂತ ನಂಬಿದ್ದೆ. ಸಾಲ್ದ? ಪ್ರಕಾಶ್, ನಿಮ್ ಕಾಲು ಬೀಳ್ತೀನಿ ಪ್ರಕಾಶ್, ನನ್ನನ್ನೇನು ಕೇಳ್ಬೇಡಿ, ನನ್ನ ನಂಬಿ. ದ್ರೋಹ ಮಾಡಿಲ್ಲ ರೀ ನನಗೆ. ನನ್ನ ಬಾಳಿಗೆ ಹೊಸ ಬಣ್ಣ ಬಳ್ದವಳು ನೀನು ಅನ್ಕೊಂಡೆ. ಎಲ್ಲ ಕೆಲ್ಸಗಳಿಂದ ನಿನ್ ಜೊತೆ ಒಂದು ಕ್ಷಣ ಕಂಡ್ರೆ ಸಾಕು, ಅದೇ ದೊಡ್ಡದು ಓದ್ಕೊಂಡೆ. ಸಾಮಾನ್ಯವೆಲ್ಲ ನೀನು. ನಿನ್ನ ಮುಖದಲ್ಲಿ 2 ಕಣ್ಣಾದ್ರೆ ಕಣ್ಣಲ್ಲಿ ಸಾವಿರ ಕಣ್ಣಿದೆ. ಕಣ್ಣಲ್ಲಿ ನೀಲಿ ನಕ್ಷತ್ರಗಳಿವೆ. ಸಾಮಾನ್ಯವೆಲ್ಲ ನೀನು. ಪ್ರಕಾಶ್, ನಿಮಗೆ ಸತ್ಯ ಬೇಕಲ್ವಾ? ಹೌದು ಈಗ ಬೇಕಲ್ವಾ? ಹೌದು ಹೌದು. ತಗೊಳ್ಳಿ, ನನಗೆ ಕೊಂದು ಹಾಕಿ. ಪ್ರೇಮಿಗೋಸ್ಕರ ಪ್ರಾಣಾರ್ಪಣೆ ಇಲ್ಲ. ನನ್ನ ಕನಸನ್ನ ನನ್ನ ಕೈಯಾರೆ ನಾನು ಕೊಲ್ಲಲಾರೆ. ಇಲ್ಲ, ನಾನು ನಾನೇ ಕೊಂದುಕೊಳ್ಳ. ಪ್ರಾಣಾರ್ಪಣೆ ಸರಿ, ಕಡೆ ಪಕ್ಷ ಅವನ ಹೆಸರಾದ್ರೂ ಸಾಯಿ. ಪ್ರಕಾಶ್, ನನ್ನ ನಂಬಿ, ನಾನು ನಿಮಗೆ ದ್ರೋಹ ಮಾಡಿಲ್ಲ ಪ್ರಕಾಶ್. ಹೇಳ್ತಿ ಒಳ್ಳೆ ನಾನೇ. ಪ್ರಕಾಶ್,
ಬಂದು ನಮ್ಮ ಸಂಸಾರ ಸರಿ ಮಾಡಿ ಯಾವಾಗ ಬರ್ತೀರಾ? ಹಾ? ನಾಳೆ ರಾತ್ರಿ 8ಕ್ಕ? ಅಲ್ಲಿವರೆಗೂ ಹಲೋ ಹಲೋ ಸಿಗ್ಲಿಕ್ಕೂ ಹಲೋ ಪ್ರಕಾಶ್, ನಾಳೆ ರಾತ್ರಿ 8ಕ್ಕೆ ನಿಮಗೆ ಸತ್ಯ ತಿಳಿಯಿದೆ. ಸತ್ಯ ತಿಳಿಸಿನೇ ನಾನು ಸಾಯ್ತೀನಿ. ಅಲ್ಲಿವರೆಗೂ ನನಗೆ ಬದುಕೋದಕ್ಕೆ ಅವಕಾಶ ಮಾಡಿಕೊಡಿ ಪ್ರಕಾಶ್. ಜಯಭೇರಿ ಹಾರಿಸಿದೆ. ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯಪಾಲರಿಗೆ ರಾಜೀನಾಮೆಯನ್ನು ಸಲ್ಲಿಸಿದ್ದು, ಮಾನ್ಯ ರಾಜ್ಯಪಾಲರು ರಾಜೀನಾಮೆಯನ್ನು ಅಂಗೀಕರಿಸಿದ್ದು ಮುಂದಿನ ಆದೇಶದವರೆಗೆ ಮುಂದುವರಿಸಲು ಆದೇಶ ನೀಡಿದ್ದಾರೆ. ಇಂದು ಜಯಭೇರಿ ಬಾರಿಸಿದ ವಿರೋಧ ಪಕ್ಷಗಳು ರಾಜ್ಯಪಾಲರನ್ನು ಭೇಟಿಯಾಗಿ ಸರ್ಕಾರ ರಚಿಸಲು ಹಕ್ಕೊತ್ತಾಯ ಮಂಡಿಸಿದ್ದಾರೆ. ವಿರೋಧ ಪಕ್ಷಗಳು ಶಾಸಕಾಂಗ ಸಭೆಯನ್ನು ಕರೆದಿದ್ದು ಮುಖ್ಯಮಂತ್ರಿಯನ್ನು ಈಗಾಗಲೇ ಆರಿಸಿದ್ದಾರೆ ಎಂದು ಸುದ್ದಿಮೂಲಗಳು ತಿಳಿಸಿವೆ. ಹಲೋ, ಯಾರು ನೀನು? ಫೋನ್ ಮಾಡಿದ್ದೀವ್ರೆ. ಓ, ನೀವು? ಬನ್ನಿ ಕೂತ್ಕೊಳ್ಳಿ, ಟೀ ಕಾಫಿ. ಪ್ರಕಾಶ್, ನೀನು ಕೆಟ್ಟ ಗೃಹಸ್ಥ. ಅದನ್ನೆಲ್ಲ ತಮ್ಮಿಂದ ಕಲಿಯೋಣ ಅಂತ ಕೂತಿದ್ದೆ. ಕಲ್ಸೋಣ, ಅದಕ್ಕೇನಂತೆ. ನನ್ನ ಹೆಸರು ಸಿದ್ಲಿಂಗು, ನಟಭಾಸ್ಕರ ಶ್ರೀಕಾಂತ್ನ ಕೊಲೆ ಮಾಡಿದವನು. ಹೋಗ್ಲಿ, ಕೂತ್ಕೊಳ್ಳ. ನೀವು ಈ ಮನೆಗೆ ಹೊಸದ್ರಲ್ವಲ್ಲ? ವ್ಯಂಗ್ಯ ಕವಿ ಅಲ್ವೇ? ನಿನಗೂ ಸರೋಜಗೂ ಏನ್ ಸಂಬಂಧ? ಇರೋ ರಾಜ, ಸ್ವಲ್ಪ ಸುಧಾರಿಸ್ಕೊಂತೀನಿ. ಹೇಗಿದ್ದೀರಾ ಮೇಡಮ್? ಪ್ರಕಾಶ್ ಏನೋ ಕೇಳ್ತಿದ್ದಾರೆ, ಉತ್ತರ ಹೇಳಿ. ಹೇಳ್ತೀನಿ. ಮೊದಲು ಗುಟ್ಟನ್ನ ಕಾಪಾಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಏನಯ್ಯ ರಾಜ್ಕುಮಾರ, ಏಯ್, ಮರ್ಯಾದೆ ಕೊಟ್ಟು ಮಾತಾಡ್ರಿ. ನಾನು ಮಾತಾಡೋದೇ ಹೀಗೆ. ಈಗೇನು ಮಾತಾಡ್ಲಾ ಬೇಡವಾ? ನೀನ್ ಹೀಗೆ ಮಾತಾಡಿದ್ರೆ ನಾನು ಮಾತಾಡು, ಅಷ್ಟೇ ತಾನೇ. ನಿನ್ಗೂ ಸರೋಜಗೂ ಏನ್ ಸಂಬಂಧ? ಸರೋಜ ಹೆಣ್ಣು, ನಾನು ಗಂಡು. ಆಯ್ತಲ್ಲ? ಏನ್ರಿ ನೀವು ಮಾತಾಡ್ತಿರೋದು? ಏಯ್, ಇನ್ನೇನೆ ಹೇಳ್ಬೇಕು? ನಿನ್ನ ಈ ಅನುಮಾನ ನೀನ್ ಕಂಡುಕೊಂಡಿದ್ದಲ್ಲ, ಯಾರಿಂದಲೋ ಬಂದಿದ್ದು. ಸರಿ ತಾನೇ? ನನಗೂ ಕಣ್ಣಿದೆ. ನನಗೆ ಚೆನ್ನಾಗಿ ಗೊತ್ತು. ನನಗೂ ಸರೋಜಂಗೂ ಸಂಬಂಧ ಇದೆ ಅಂತ ನಿನಗೆ ಯಾರು ಹೇಳಿದ್ದು? ನೀವು ಬಿಟ್ಟಿರೋ ಪಿಸ್ತೂಲ್ ಇಲ್ಲ ಇದೆ ರೀ. ಪಿಸ್ತೂಲು ಇಲ್ಲಿದೆ ಅಂತ ನಿಮಗೆ ಹೇಗೆ ಗೊತ್ತಾಯ್ತು? ಹಾಸ್ಪಿಟಲ್ ಬಿಟ್ರೆ ಗೊತ್ತಾಗೋದಿಲ್ವಾ? 5-6 ದಿನ ಮಲಗಿದ್ದೀರಾ, ಇವತ್ತು ಗೊತ್ತಾಯ್ತಾ? ನಿನಗೆ ಸರೋಜ ಹೇಳಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಷ್ಟು ವಿಶ್ವಾಸ ಅಲ್ವಾ ಅವ್ರ ಮೇಲೆ? ವಿಶ್ವಾಸ ಇದೆ ಅಂತ ನಿನಗೆ ಯಾರೋ ಹೇಳಿದ್ದು? ಬಾಯ್ ಬಿಟ್ರೆ ಸರಿ. ಏನ್ರಿ, ಗುಂಡಾಗಿರಿ ಮಾಡ್ತೀರೇನ್ರಿ? ಅದು ನನ್ನ ಕಸುಬು. ಹೀಗೆ ಮಾತಾಡಿದ್ರೆ ಪೊಲೀಸ್ ಕೊಡ್ತೀನಿ ನಿನ್ನ. ಅಷ್ಟು ತಾಕತ್ತಿದೆ ನಿನಗೆ? ತಗೊಳ್ಳೋ ಫೋನು, ಸಿದ್ಲಿಂಗು, ಮಾಡು ಫೋನು. ಏನ್ ಮಾಡ್ತಿದ್ಯಾ ನೀನು? ನಿನಗ ತಾಕತ್ತಿಲ್ಲ ಅಂತ ನನಗೆ ಗೊತ್ತು. ಹೇಳೋ, ಮಹಾಕವಿ. ನಿನ್ನೆ ಸರೋಜ ಇಲ್ಲದೆ ಇದ್ದಾಗ ಯಾರೋ ಬಂದಿದ್ದ. ಏಯ್, ಯಾರೋ ಸ್ನೇಹಿತರು ಬಂದಿದ್ರು. ಅಸಾಮಾನ್ಯ ಸ್ನೇಹಿತ. ಆ ಚಾಡಿಕೋರನ್ ಮಾತ್ರ ನಂಬ್ತೀಯ ನೀನು? ನಿನ್ನ ಹೆಂಡತಿ ಮಾತ್ರ ನಂಬೋದಿಲ್ಲ. ನಿನ್ನ ಸ್ನೇಹಿತನಿಗೆ ಅದ್ಯಾಕೆ ನಿನ್ನ ಬಗ್ಗೆ ಮಾತ್ರ ಕಾಳಜಿ? ನಿನ್ಗೆ ಇವಳ ಮೇಲೆ ಮಾತ್ರ ಕಾಳಜಿ. ನೀನು ಕವಿ ಅಂತ ನನಗೆ ಗೊತ್ತು. ನನ್ನ ಪ್ರಶ್ನೆಗೆ ಉತ್ತರ ಬೇಕು. ನನ್ಗೆ ನೇರ ಉತ್ತರ ಬೇಕು. ಅದನ್ನೇ ಹೇಳ್ತಾ ಇದ್ದೀನಿ, ನೀನ್ ಮುಚ್ಕೊಂಡು ಕೇಳು. ಶ್ರೀಕಾಂತಿ ಕೊಲೆ ಆ ದಿನ ನಾನು ಇಲ್ಲಿ ಬಂದಿದ್ದು ನಿಜ. ನಿನ್ನ ಹೆಂಡತಿನ ಹೆದರಿಸಿದ್ದು ನಿಜ. ನೀನು ಕೊಲೆ ಸುದ್ದಿ ಹೇಳುವಾಗ ನಿನ್ನ ಬೆಡ್ರೂಮ್ ನಲ್ಲೇ ಇದ್ದೆ ನಾನು. ಈ ವಿಷಯ ಸರೋಜ ಏನಾದ್ರೂ ನಿನಗೆ ಹೇಳಿದ್ರೆ ನಿನ್ನ ಕೊಲೆ ಮಾಡ್ತೀನಿ ಅಂತ ನಾನೇ ಹೆದರಿಸಿದ್ದೆ. ಪ್ರಕಾಶ್, ನೀನೇನೋ ಕೇಳ್ಬೇಕಂತಿದ್ಯಾ, ನನಗೆ ಗೊತ್ತು. ಈ ಕತೆನ ಹೇಗ್ ನಂಬ್ಲಿ ಅಂತ ತಾನೇ? ಹೌದು. ನಂಬೋದು ಬಿಡೋದು ನಿನ್ನ ಕರ್ಮ. ಸತ್ಯ ಹೇಳಿದ್ದಾಯ್ತು. ಈಗ ನೀನ್ ಹೇಳು, ಪಿಸ್ತೂಲ್ ಇಲ್ಲಿದೆ ಅಂತ ನಿನಗೆ ಹೇಗ್ ಗೊತ್ತಾಯ್ತು? ಹಾಗೆ ಅಂದ್ರೆ ನನ್ಗೂ ಕಣ್ಣಿದೆ. ಕೊನೆ ಸಲ ಕೇಳ್ತಿದ್ದೀನಿ ಪ್ರಕಾಶ್, ಹೇಳ್ತಿದ್ರೆ ಮುಂದಿನ ಅನಾಹುತಕ್ಕೆ ನೀನೇ ಕಾರಣ. ನನ್ನ ಪಾಲಿನ ಸತ್ಯ ಹೇಳಿದ್ದಾಯ್ತು. ಅದರಲ್ಲಿ ನಮ್ಮಿಬ್ಬರು ಸಂಬಂಧದ ಗುಟ್ಟು ಮಾತ್ರ ಇತ್ತು. ನೀನು ಮಹಾಕವಿ, ಹೇಳೋ ಸತ್ಯದಲ್ಲಿ ದೊಡ್ಡ ಗುಟ್ಟಿರ್ಬೋದು. ಬೇಗ ಹೇಳು. ಇಲ್ಲಿ ಸಮಸ್ಯೆ ಇರೋದು ನಿಮ್ಮಿಬ್ಬರು ಸಂಬಂಧದ ಬಗ್ಗೆ. ಮೂರನೇವ್ರು ಯಾಕೆ ಬೇಕು? ಯಾಕೆಂದ್ರೆ ಆ ಮೂರನೇ ಆತ ಇಲ್ಲಿದ್ದಾನೆ. ನೀನು ಉಸಿರಾಡ್ತಾ ಇರೋದು ಆತ ನಿನ್ನ ಕಿವಿಯಲ್ಲಿ ಉದ್ದಿದ ಗಾಳಿಯನ್ನ.
ಆ ಪ್ರೇತದ ಗಾಳಿಯನ್ನ ಜಾಸ್ತಿ ಹೊತ್ತು ಕುಡಿದಾರೆ ನಾನು. ಬೇಗ ಹೇಳು. ಹೇಳೋದಿಲ್ಲ. ಹೇಳೋದಿಲ್ವಾ? ಇಲ್ಲ. ಹೇಳೋದಿಲ್ವಾ? ಇಲ್ಲ. ಏ ಏನ್ ಮಾಡ್ತಿದ್ಯಾ ನೀನು? ಅನ್ಯಾಯವಾಗ್ತಿರೋದು ನಿಮಗೆ. ಹೇಳ್ತೀಯೋ ಇಲ್ವೋ? ಹೇಳ್ತೀನಿ. ರುದ್ರಪ್ಪ ಬಂದಿದ್ದ. ವಿರೋಧ ಪಕ್ಷ ಲೀಡರ? ಹೌದು. ನಿಜ ಹೇಳು. ಸುಳ್ಳಿಗೆ ನಾ ಕೇಳೋ ಬೆಲೆ ತುಂಬಾ ಜಾಸ್ತಿ. ನಿಜ. ಈ ಪಿಸ್ತೂಲ್ ಇದೆ ಅಂತ ಹೇಳಿದ್ದು ಅವನೇ. ಇಬ್ಬರು ಅವನ ಹೆಸರು ಹೇಳ್ಬಿಡ ಅಂತ ಹೇಳಿದ್ದ. ನಿಮ್ ಮನೇಲಿ ಸಿಗರೆಟ್ ತುಂಡುಗಳು ಸಿಗ್ತಾವ? ಹೌದು. ಫೋನ್ ಇದೆ, ಆದ್ರೆ ಬಿಲ್ ಬಂದಿಲ್ಲ ನಿಮ್ಗೆ. ಹೌದು. ಛೇ, ಇದು ರುದ್ರಪ್ಪನ ಖಾಸಗಿ ಆಫೀಸ್ ಅಂತ ನನಗೆ ಗೊತ್ತಾಗ್ಲಿಲ್ವಲ್ಲ. ಅಂದ್ರೆ ನೀವಿಬ್ರು ಆಫೀಸ್ ಹೋದಾಗ ಈ ಮನೆ ರುದ್ರಪ್ಪನ ಖಾಸಗಿ ಆಫೀಸ್. ಮನೆಗ್ ಬೀಗ ಹಾಕಿದ್ದಿ, ಅದೇನ್ ಒಳಗಡೆ ಬರ್ತಾನೆ? ನಾನು ಬಂದ ಹಾಗೆ ಕಿಟಕಿ ಹಾರು ಬರ್ಬೋದು, ಅಥವಾ ಆತ ದಾರಿ ಇಲ್ಲದಲ್ಲಿ ದಾರಿ ಹುಡುಕಬಲ್ಲ, ನಿಮ್ಮ ಮನೆ ಮತ್ತು ಮನಸ್ಸನ್ನ ಆಕ್ರಮಿಸಬಲ್ಲ. ಆ ಚಾಂಡಾಳನ ಮಾತನ್ನ ನಂಬದೆ ನಿನ್ ಹೆಂಡತಿ ಮಾತ್ರ ನಂಬಲಿಲ್ಲ. ಈ ಊರಿನಲ್ಲಿ ಅವನಿಂತ ಆಫೀಸ್ಗಳು ಬಿಟ್ಟು ಗೊತ್ತಿತ್ತು ನನಗೆ. ಒಂದನ್ನ ಬಿಟ್ಟು ಇದು ನಾನು ನಂಬಲ್ಲ. ಅವನಿಗೆ ಮನೆ ಇಲ್ವಾ, ಆಫೀಸ್ ಇಲ್ವಾ, ಎಲ್ಲ ಬಿಟ್ಟು ಇಲ್ಲೇ ಬರ್ತಾನೆ. ರಾಜಕೀಯದ ರಹಸ್ಯಗಳನ್ನ ಒಬ್ಬನೇ ಬಲ್ಲವನಾಗೆ ಒದರ್ಬೇಡ ಪ್ರಕಾಶ್. ನಾನು ಅವನು ಸೇರಿ ಶ್ರೀಕಾಂತ್ನ ಕೊಲೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದು ಇಂಥದ್ದೊಂದು ಮನೇಲೆ. ಪಾಪ ಅವ್ರ ಮನೇಲೂ ಸಿಗರೆಟ್ ತುಂಡುಗಳು ಬೀಳ್ತಾ ಇತ್ತು, ಆಗಾಗ ಖಾಲಿ ಬಾಟಿಗಳು ಕೂಡ. ಹಾಳಾದ್ವಿ ಪ್ರಕಾಶ್, ನಾವು ಹಾಳಾದ್ವಿ. ಆ ಚಾಂಡಾಳ್ ರುದ್ರಪ್ಪ ನನ್ನ ಹತ್ರನೂ ಬಂದಿದ್ದ. ಯಾವಾಗ? ನೀವು ಕಾಲೇಜ್ನಲ್ಲಿದ್ದಾಗ. ಹಾಗಾದ್ರೆ ನೀವು ಪ್ರಕಾಶಿಂದ ಬಚ್ಚಿಟ್ಕೊಂಡ ಗುಟ್ಟೇನಾದ್ರೂ ಇರಬೇಕು. ಹೌದು, ಈ ಹಾಳಾದ ಪಳೆ ಉಮಾ ಗುಡ್ಡದ ಸುಳ್ಳು ಹೇಳಿದೆ ಪ್ರಕಾಶ್. ಅದರಿಗೂ ಚಿನ್ನದ್ದು. ಅದು ಅವನು ಗೊತ್ತಾಗಿ ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡಿರ್ತಾನೆ. ಹೌದು, ನಾನು ಬಂದದನ್ನ ಹೇಳಿದ್ರೆ ಸಂಸಾರ ಹಾಳಾಗಿದೆ, ಹೇಳ್ಬೇಡ ಅಂತ. ಅಯ್ಯೋ, ನಾನು ಅದೆಷ್ಟು ಕಷ್ಟಪಟ್ಟೆ. ನಮ್ಮಿಬ್ಬರ ಮಧ್ಯ ಜಗಳ ತಂದಿದ್ದ ನಿಜ. ಇದ್ರಿಂದ ಅವ್ನಿಗೆ ಏನ್ ಲಾಭ? ಪ್ರಕಾಶ್, ನಾನು ಆ ದಿನ ನಿಮ್ಮನೇಲಿ ಬಚ್ಚಿಟ್ಕೊಳ್ಳದೆ ಇದ್ದಿದ್ರೆ ನಿಮ್ಮಿಬ್ಬರಿಗೂ ಕೂಡ ಈ ತೊಂದರೆ ಬರ್ತಿರ್ಲಿಲ್ಲ. ನಿಮ್ಮ ಮೂಲಕ ನನ್ನ ಹಿಡಿಯೋ ಉದ್ದೇಶ ಒಂದು. ಏನಪ್ಪ, ನಮ್ಮನ್ನ ಜೈಲಿಗೆ ಕಳಿಸ್ಬೇಕು ಅಂತ ಮಾಡಿದ್ಯಾ? ಒಬ್ಬ ಕೊಲೆಗಾರನಿಗೆ ಆಶ್ರಯ ಕೊಡೋದು ಅಂದ್ರೆ ನಾನು ಕೊಲೆಯಲ್ಲಿ ಸಾಮೀಲಾಗಿದ್ದೀನಿ ಅಂತ ತಾನೇ ಅರ್ಥ. ನಿಮ್ಮ ರಾಜಕೀಯ ತೀಟೆಗೆ ನಾನಿಬ್ಬರು ಬಲಿಪಶುಗಳಿಲ್ಲಿ. ಸಿಟ್ಟಾಗ್ಬೇಡ ಕವಿ, ನಿನ್ ಹಾಗೆ ನಾನು ಬಲಿಪಶು. ನೀನು ಕವಿ, ಆ ದೇವರ ನೆರಳಿನಲ್ಲಿ ಬದುಕ್ತಾ ಅವನು ಪ್ರಾಂಟ್ ಮಾಡಿದ್ದನ್ನೇ ಪದ್ಯ ಬರೆಯುತ್ತಾ ನನ್ನದು ಸ್ವತಂತ್ರ ಧ್ವನಿ ಅಂತ ಕೊಬ್ಬಿ ಬಲೂನಾದವನು. ನನ್ನ ಪದ್ಯ ಏನು ಅಂತ ನನಗೆ ಗೊತ್ತು. ಒಬ್ಬ ಕೊಲೆಗಾರನಿಂದ ಅದನ್ನ ನಾನು ಕಲಿಬೇಕಾಗಿಲ್ಲ. ನೀನು ಕಲಿಬೇಕಾದದ್ದು ತುಂಬಾ ಇದೆ ಪ್ರಕಾಶ್. ಅಷ್ಟೇ ಅಲ್ಲ, ಕಲಿಸಬೇಕಾದದ್ದು ಕೂಡ ನನ್ನಲ್ಲಿದೆ. ಆಯ್ತು ಸ್ವಾಮಿ, ತಮ್ಮಿಂದ ಬುದ್ಧಿ ತುಂಬಾ ಜಾಸ್ತಿ ಆಯ್ತು. ತಾವಿನ್ನು ಪ್ರಕಾಶ್, ನನ್ನಿಂದ ನಿಮ್ಮಿಬ್ಬರು ಸಂಸಾರ ಹಾಳಾಗಬಾರ್ದು ಅಂತ ಕಾಳಜಿಯಿಂದ ಬಂದೆ ಪ್ರಕಾಶ್. ಕಾಳಜಿ? ಆ ರುದ್ರಪ್ಪ ನಮ್ಮ ಮನೆನ ಖಾಸಗಿ ಆಫೀಸ್ ಆಗಿ ಮಾಡ್ಕೊಳ್ಳೋದು, ನೀನು ಕೊಲೆ ಮಾಡ್ಕೊಂಡು ನಮ್ಮನೆ ತಪ್ಪಿಸ್ಕೊಳ್ಳೋದು. ಅಪ್ಪ, ನೀನು ಶ್ರೀಕಾಂತ್ ಕೊಲೆ ಮಾಡಿದ್ದು ದೇಶೋದ್ಧಾರಕ್ಕೆ. ಹೌದು ಪ್ರಕಾಶ್, ಶ್ರೀಕಾಂಚಿನ ಕೊಂದವರು ಇಬ್ರು. ಅವರವರ ಕಾರಣ. ಕೊಲೆ ಮಾಡಿದವನು ನಾನಾದ್ರೆ ಮಾಡಿಸಿದವನು ರುದ್ರಪ್ಪ. ಶ್ರೀಕಾಂಚಿ ನಮ್ಮ ಪಾರ್ಟಿಯಲ್ಲ ಇದ್ರು ರುದ್ರಪ್ಪ ಯಾಕೆ ಕೊಲೆ ಮಾಡಿಸ್ತಾ ಅಂತ ಗೊತ್ತಾ? ಶ್ರೀಕಾಂಚಿನ ಯಾರೇ ಕೊಂದ್ರು ರೂಲಿಂಗ್ ಪಾರ್ಟಿಯವರೇ ಕೊಂದ್ರು ಅಂತ ಜನಗಳು ನಂಬ್ತಾರೆ. ಅವರ ಸಹಾನುಭೂತಿ ಆಪೋಸಿಟ್ ಪಾರ್ಟಿ ಮೇಲೆ ಉಂಟಾಗುತ್ತೆ. ರುದ್ರಪ್ಪನ ಊಹೆ ಸತ್ಯ, ನಿಜವಾಯ್ತು. ಶ್ರೀಕಾಂಚಿ ಏನಾದ್ರೂ ಜೀವಂತವಾಗಿದ್ದಿದ್ರೆ ರುದ್ರಪ್ಪ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ನೋಡು, ಶ್ರೀಕಾಂಚಿ ರುದ್ರಪ್ಪನ ಶತ್ರು ಆದ್ರೆ ನನಗೆ ಅವರಿಬ್ರು ಶತ್ರುಗಳು. ಇಬ್ರು ತಮ್ಮ ದಡ್ಡತನದಿಂದಲೇ ಬೆಳೆದವರು. ಈ ದೇಶದಲ್ಲಿ ಶುದ್ಧವಾಗಿದ್ದು ಬಡತನ ಒಂದೇ. ಅದನ್ನು ಭ್ರಷ್ಟಗೊಳಿಸುತ್ತಿದ್ದ ಶ್ರೀಕಾಂಚಿ ಹೊಸ ಬಟ್ಟೆನ ಹರಿದು ಚಿಂದಿ ಮಾಡಿ ಧರಿಸಿ ಬಡತನವನ್ನ ಅಭಿನಯಿಸುತ್ತಿದ್ದ. ಈ ಜನರಿಗೆ ಭಕ್ತಿಯ ಅಭಿಮಾನ ತಿನ್ನಿಸ್ತಾ ಈ ಜನ ತಮ್ಮ ಹಸಿವನ್ನ ಬಡತನವನ್ನ ಮರೆಯೋ ಹಾಗೆ ಮಾಡ್ತಿದ್ದ. ಅದಕ್ಕೆ ಅವನನ್ನ ಕೊಂದೆ. ಆದ್ರೆ ಇನ್ನೊಬ್ಬ ಇದಾನಲ್ಲ, ಉಪ್ಪರಿಗೆ ದೇವರು ರುದ್ರಪ್ಪ, ರಕ್ತ ಬೀಜಾಸುರ. ಅವನ ನೆತ್ತರ ಹನಿ ಬಿದ್ದಲ್ಲೆಲ್ಲ ಅವನ ವಂಶದ ಸಾವಿರ ಜನ ರಾಕ್ಷಸರು ಹುಡ್ತಾರೆ. ಆದ್ದರಿಂದ ನೆಲಕ್ಕೆ ರಕ್ತ ಬೀಳ್ದ ಕುಡಿಬೇಕು. ಪ್ರಕಾಶ್, ಈಗ ಮೀಟಿಂಗ್ ನಡೀತಾ ಇದೆ. ಮುಖ್ಯಮಂತ್ರಿನ ಆರಿಸೋದಕ್ಕೆ ಜನಗಳು ಅವನನ್ನೇ ಆರಿಸ್ತಾರೆ.
ಆರಿಸಿದ ಜನಗಳಿಗೆ ಹೇಳ್ತೀನಿ, ನೋಡಿ ನಿಮ್ಮ ಮುಖ್ಯಮಂತ್ರಿ ಎಂತ ಸಂಪನ್ನ. ಶ್ರೀಕಾಂಚಿನ ಕೊಂದವನು ಇವನೇ ಅಂತ ಹೇಳ್ತೀನಿ. ಯಾಕೆ ಕೊಂದ ಅಂತ ಹೇಳ್ತೀನಿ. ಎಲ್ಲರೂ ನನ್ನ ಮಾತನ್ನ ನಂಬ್ತಾರೆ ಅಂತ ಭ್ರಮೆ ಇಲ್ಲ ನನಗೆ. ನನ್ನ ಮಾತನ್ನ ಕೇಳಿದ ಮೇಲೂ ಅವನು ಮುಖ್ಯಮಂತ್ರಿ ಆಗ್ಬೋದು. ಆದ್ರೆ ಕೆಲವರಲ್ಲಾದ್ರೂ ಅನುಮಾನ ಉಳಿಯುತ್ತೆ. ಜನಗಳಿಗೆ ಸತ್ಯ ಗೊತ್ತಾದ್ರೆ ಸಾಕು. ಆಮೇಲೆ ಅವನು ನನ್ನನ್ನು ಕೊಂದ್ರು ನನಗೆ ಪಶ್ಚಾತ್ತಾಪ ಆಗುತ್ತೆ. ಪ್ರಕಾಶ್, ನಾನಿನ್ ಬರ್ತೀನಿ. ತೊಂದರೆ ಕೊಟ್ಟಿದ್ದಕ್ಕೆ ನನ್ನನ್ನು ಕ್ಷಮಿಸಿ. ನಿನ್ನ ಹೆಸರು ಸಿದ್ಲಿಂಗು ಅಲ್ವಾ? ಹೌದು. ಗುಡ್ ಲಕ್ ಸಿದ್ಲಿಂಗು, ಒಳ್ಳೇದಾಗಿ. ಥ್ಯಾಂಕ್ ಯು. ಗುಡ್ ಲಕ್ ಸಿದ್ಲಿಂಗು. ಮೋಸ ಹೊರಗಡೆಯಿಂದ ದೊಡ್ಡದಾಗಿದೆ. ಸಿದ್ಲಿಂಗು, ನೀನು ಇಟ್ಕೊಳ್ಳೋ ಯಾವ ಪ್ಲಾನು ನಾನು ಮಾಡಿರ್ಲಿಲ್ಲ. ನಿಮಗೆ ಮತ್ತೆ ಇದ್ದಿದ್ದು ನಿಮಗೂ ಸಂಬಂಧದ ಬಗ್ಗೆ ಮಾತ್ರ. ಸಿದ್ಲಿಂಗು, ನನ್ನ ನಂಬು. ಅಯ್ಯೋ, ಇದಕ್ಕೆಲ್ಲ ನಾನೇ ಕಾರಣ ರೀ. ಆ ಚಾಂಡಲ್ ರುದ್ರಪ್ಪ ನನ್ನ ಹತ್ರ ಹೇಳಿದ, ಸಿದ್ಲಿಂಗು ಫೋನ್ ಮಾಡಿದ್ರೆ ಪ್ರಕಾಶ್ಗೆ ಭೇಟಿ ಮಾಡಿಸು, ಎಲ್ಲ ಸರಿ ಹೋಗುತ್ತೆ ಅಂತ. ಸರಿ ಹೋಯ್ತಲ್ಲ. ಸರಿ ಹೋಗಿಲ್ಲ ಸಿದ್ಲಿಂಗು, ನಿನ್ನನ್ನ ಕೊಲ್ತಾರೆ. ಪ್ರಕಾಶ್, ಪ್ರಕಾಶ್ ಏನಾದ್ರೂ ಮಾಡಿ ಕಾಪಾಡಿ ಪ್ರಕಾಶ್. ನನ್ನ ಜೀವಮಾನದಲ್ಲೇ ಪರಿಶುದ್ಧ ದಿನಗಳ ಒಡೆಯನಾಗ್ಬೇಕಂತ ಆಸೆ ಇಟ್ಕೊಂಡಿದ್ದೆ. ಆದ್ರೆ ಇಲ್ಲ, ಏನಾದ್ರೂ ಉಪಾಯ ಮಾಡ್ಲೇಬೇಕು. ಈಗ ಮೀಟಿಂಗ್ ನಡೀತಾ ಇದೆ. ಇಷ್ಟರಲ್ಲೇ ರುದ್ರಪ್ಪ ಮುಖ್ಯಮಂತ್ರಿ ಆಗ್ತಾನೆ. ಅವನ ಒಂದೊಂದು ಹೆಜ್ಜೆಗೂ ಒಂದೊಂದು ಬಲಿ ಆಗ್ಬೇಕು. ನಮ್ಮಲ್ಲಿ ಎಚ್ಚರಿಕೆ ಮೂಡೋ ತನಕ ಈ ಯಜ್ಞ ನಡೀತಾನೆ ಇರುತ್ತೆ. ನಾನು ಬರ್ತೀನಿ. ಸಿದ್ಲಿಂಗು, ಸಿದ್ಲಿಂಗು, ಸಿದ್ಲಿಂಗು ಹೋಗ್ಬೇಡ. ನೀನು ಹೋಗಲಿಕ್ಕೆ ಬಿಡೋದಿಲ್ಲ. ಎಷ್ಟೊತ್ತು ಅಂತ ಹೀಗೆ ಕೂಡ ಇವತ್ತು ಒಂದಿನ ಪ್ಲೀಸ್. ಅಷ್ಟರಲ್ಲಿ ನನ್ನ ಬೇಟೆ ಶುರುವಾಗಿರುತ್ತೆ. ಸಿದ್ಲಿಂಗು, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನೀನು ಹೋಗೋದಿಕ್ಕೆ ನಾ ಬಿಡೋದಿಲ್ಲ. ಪ್ರಕಾಶ್, ರುದ್ರಪ್ಪನಿಗೆ ಬೇಕಾಗಿರೋದು ನನ್ನ ಪ್ರಾಣ. ಪ್ರಕಾಶ್, ನನಗೋಸ್ಕರ ನಿಮ್ಮ ಪ್ರಾಣ ಹೋಗೋದು ಬೇಡ ನನಗೆ. ಇಲ್ಲ ಸಿದ್ಲಿಂಗು, ನಿನ್ ಜೊತೆ ನಾನು ಬರ್ತೀನಿ. ನಡಿ ಹೋಗೋಣ. ಪ್ರಕಾಶ್, ಹುಚ್ಚಿಟ್ಟಿದೆಯಾ ಪ್ರಕಾಶ್ ನಿಮ್ಗೆ? ಸಿದ್ಲಿಂಗು, ನನ್ನ ದಯವಿಟ್ಟು ಹೋಗ್ಬೇಡ ಸಿದ್ಲಿಂಗು. ಸಾಯೋದಕ್ಕೆ ನನಗೂ ದುಃಖ ಆಗ್ತಾ ಇದೆ ಪ್ರಕಾಶ್. ಹಾಗಂತ ನೀವು ನನ್ನ ಸಾವನ್ನ ಹಂಚ್ಕೊಳ್ಳೋದು ನನಗಿಷ್ಟ ಇಲ್ಲ. ಸಾಯೋ ಮುನ್ನ ಜನಗಳಿಗೆ ಕೆಲವು ಸತ್ಯಗಳನ್ನ ಹೇಳಬೇಕು ಅಂತ ಇದ್ದೆ. ಆದ್ರೆ ಅಷ್ಟೊಂದು ನಿರಾಶೆ ಇಲ್ಲ ನನಗೆ. ನಿಮ್ಮಿಬ್ಬರಿಗೂ ಹೇಳಿ. ಏಯ್ ಸಿದ್ಲಿಂಗು, ಏಯ್ ಸಿದ್ಲಿಂಗು, ಬಾಲ ತೆಗೆ. ನೀವು ಪ್ರಕಾಶ್, ನಾವು ಕಂಡುಕೊಂಡ ಸತ್ಯದ ಹಕ್ಕುದಾರ. ಇನ್ನು ಮೇಲೆ ಅದನ್ನ ಜನಗಳಿಗೆ ನೀವು ಹೇಳಿ. ಸಿದ್ಲಿಂಗು, ಬಾಗಿ ತೆಗೆ. ಸಿದ್ಲಿಂಗು, ಸಿದ್ಲಿಂಗು. ಸಿದ್ಲಿಂಗು, ಬಾಗಿ ತೆಗೆ. ಸಿದ್ಲಿಂಗು. ಅಳು ಸರೋಜಾ, ಅಳು ಪ್ರಕಾಶ್, ಅಳು ನನ್ನ ನಗರವೇ, ದೇಶವೇ, ದುಃಖಿಸಿರನ್ನ ಬಾಂಧವರೇ. ರಿಪೇರಿ ಮಾಡದ ಈ ಅನ್ಯಾಯಕ್ಕೆ, ಮಾಗದ ಗಾಯಕ್ಕೆ, ನಾವೇ ತಂದುಕೊಂಡ ಈ ಅನಿವಾರ್ಯಕ್ಕೆ ದುಃಖಿಸಿ. ಸಿದ್ಲಿಂಗು, ಬಾಗಿ ತೆಗೆ. ಸಿದ್ಲಿಂಗು. ನನ್ನ ಕನಸಿನ್ನು ಮುಗ್ದಿಲ್ಲ ಸರೋಜಾ. ಪ್ರಕಾಶ್, ಕೇಳಿಸ್ತಾ ಇದೆಯಾ ಪ್ರಕಾಶ್? ದಯವಿಟ್ಟು ಕೇಳಿಸ್ಕೊಳ್ಳಿ. ಸಿದ್ಲಿಂಗು, ಸಿದ್ಲಿಂಗು. ಆ ಹೆಂಗಸು ನನ್ನ ಕತ್ತನ್ನ ಹಿಸಿಕಿದಾಗ ನಾನು ಸಾಯಲಿಲ್ಲ, ಕತ್ತು ಬಿಡಿಸ್ಕೊಂಡು ಹೇಳಿದೆ, ನಾವು ಅನೇಕರು ತಿಳಿದಂತೆ ನೀನು ಸಂತೋಷದಿಂದಿಲ್ಲ ತಾಯಿ. ಗಾಯವಾಗಿದೆ ನಿನ್ನ ಬಾಯಿಗೆ, ಆದರೂ ನಗುತ್ತಿರುವೆ. ಕತ್ತಲಿದ್ದಲ್ಲಿ ಬೆಳಕು ಚೆಲ್ಲುವ ಆ ನಿನ್ನ ನಗೆ ಆಡುವ ನನ್ನ ಹಕ್ಕನ್ನು ನಡುಗಿಸುತ್ತಿದೆ. ಆದರೂ ನಿನಗಿದು ತಿಳಿದಿರಲಿ ತಾಯಿ, ನಾವೆಲ್ಲರೂ ನಿನ್ನ ಕೊನೆಯ ದಿನಗಳನ್ನು ಬದುಕುತ್ತಿದ್ದೇವೆ. ಮೈಲುದ್ದ ನಾಲಿಗೆ, ದೇಶದುದ್ದಗಲ ಕೋರೆ ಹಲ್ಲು ಚಾಚಿ
ಗುಡಿ ಗುಡಿಯಲ್ಲಿ ಸಿಡಿಯಾಡುವೆ ತಾಯಿ. ಈ ದೇಶದ ಕಲ್ಲಿನ ದೈವಗಳೆಲ್ಲ ನಿನ್ನ ನಗೆಯನ್ನೇ ನಗುತ್ತಿದೆ. ಸಿದ್ಲಿಂಗು, ಬಾಗಿಲು ತೆಗಿ ಸಿದ್ಲಿಂಗು. ಸಿದ್ಲಿಂಗು, ಬಾಗಿಲು ತೆಗಿ ಸಿದ್ಲಿಂಗು. ಈಗೋ ಸ್ತಬ್ಧಗೊಳಿಸು ನನ್ನನ್ನು, ಅರ್ಪಿಸಿಕೋ ಈ ಹರಕೆಯ ಕುರಿಯನ್ನು. ಸಿದ್ಲಿಂಗು, 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 ಸಿದ್ಲಿಂಗು.